ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಲಾವಂಚ ಬೇರಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ದೃಷ್ಟಿಗಳು ತಾಕಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಲಾವಂಚ ಬೇರನ್ನ ಬಳಸ್ತೀವಿ ಮತ್ತು ಉಪಯೋಗಿಸ್ತೀವಿ. ಯಾವುದೇ ದುಷ್ಟಶಕ್ತಿಗಳು ಒಳಗಡೆ ಬರೋದೇ ಇಲ್ಲ ಈ ಒಂದು ಬೇರನ್ನು ಹಾಕೋದ್ರಿಂದ. ಈ ಒಂದು ಲಾವಂಚ ಬೇರಿನ ಸ್ಮೆಲ್ ಏನಿದೆ ಅದು ರಾಕ್ಷಸರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದ್ರ ವಾಸನೆ ತಡೆಯೋದಕ್ಕೆ ಆಗೋದಿಲ್ಲ, ದುಷ್ಟಶಕ್ತಿಗಳು ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಂತ ಇದರ ಸ್ಮೆಲ್ಲು ತುಂಬ ಹಾರ್ಡಾಗಿ ಏನೂ ಇರೋದಿಲ್ಲ, ತುಂಬ ಘಾಟ್ ಆ ಥರ ಏನೂ ಇಲ್ಲ. ಒಂದು ಶ್ರೀಗಂಧದ ಸ್ಮೆಲ್ ಹೇಗಿರುತ್ತೆ ಅದೇ ಥರನೇ ಇದೆ, ಅದಕ್ಕಿಂತ ಕೂಡ ಕಡಿಮೆ ಸ್ಮೆಲ್ ಇರೋದು. ಯಾವುದೇ ದುಷ್ಟಶಕ್ತಿ, ನೆಗೆಟಿವಿಟಿ ಅದು ಯಾವುದನ್ನು ಕೂಡ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಶಕ್ತಿ ಈ ಲಾವಂಚ ಬೇರ್ಗಿದೆ ಅಂತ ಹೇಳ್ತಾ ಇರೋದು. ಇದನ್ನು ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು, ಹಾಗೆ ಬೀರುನಲ್ಲಿ ಇಟ್ಕೊಂಡ್ರೂ ಕೂಡ ಒಳ್ಳೆಯದು. ದೇವ್ರ ಮನೆಯಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ಈ ಲಾವಂಚ ಬೇರನ್ನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಕಳಶನ ವಿಸರ್ಜನೆ ಮಾಡಿದ ಮೇಲೆ ಕಳಶದ ಒಳಗಡೆ ಬೇರನ್ನು ಹಾಕಿರ್ತೀವಿ. ಇದನ್ನು ತೆಗೆದು ನಾವು ಕ್ಯಾಶ್ ಬಾಕ್ಸ್ನಲ್ಲಾದರೂ ಇಟ್ಕೋಬಹುದು. ಇನ್ನು ಯಾವ ಬಿಸ್ನೆಸ್ ಮಾಡ್ತೀವಿ, ಅಂಗಡಿಗಳು, ನಮ್ಮ ವ್ಯಾಪಾರ ಸ್ಥಳಗಳು ಏನಿರುತ್ತೆ ಅಲ್ಲಿ ಕೂಡ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೋದು. ಇನ್ನು ನಮ್ಮ ಪರ್ಸ್ಗಳಲ್ಲೂ ಕೂಡ ಇದನ್ನು ಇಟ್ಕೊಳ್ಬೋದು. ಏಕೆಂದರೆ ಈ ಲಾವಂಚ ಬೇರಿಗೆ ಆಕರ್ಷಣ ಶಕ್ತಿ ಜಾಸ್ತಿ ಇದೆ. ನಾವು ಈ ರೀತಿ ಕ್ಯಾಶ್ ಬಾಕ್ಸ್ನಲ್ಲಿ, ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಹಣವನ್ನು ಆಕರ್ಷಣೆ ಮಾಡುತ್ತೆ. ಇದಕ್ಕೋಸ್ಕರ ನಾವು ಕಳಶದಲ್ಲಿ ಹಾಕಿರೋದನ್ನ ತೆಗೆದುಬಿಟ್ಟು ಬೀರುನಲ್ಲಿ ಎತ್ತಿಟ್ಕೋಬೇಕು. ನಮ್ಮ ಪರ್ಸ್ನಲ್ಲೇ ಆಗಲಿ ಅಥವಾ ವ್ಯಾಪಾರದಲ್ಲೇ ಆಗಲಿ ಇಟ್ಕೋಬೋದು. ಇದಕ್ಕೆ ಜಾಸ್ತಿ ದುಡ್ಡು ಕೂಡ ಇಲ್ಲ, ಬರೀ 20 ರೂಪಾಯಿಗೆಲ್ಲ ಸಿಗುತ್ತೆ ಅಷ್ಟೇ. ಸಣ್ಣ ಸಣ್ಣ ಕಡ್ಡಿ ನೀರಲ್ಲಿ ಹಾಕಿ ಕುದಿಸಿ ಸ್ನಾನ ಮಾಡಿ, ದೊಡ್ಡವರಾದರೂ ಸರಿ ಚಿಕ್ಕವರಾದರೂ ಸರಿ, ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ. ಇದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ಒಂದು ಸಲ ತೊಗೊಂಡು ಬಂದರೆ ವರ್ಷ ಪೂರ್ತಿ ಆಗುತ್ತೆ. ಆದರೆ ಪ್ರತಿದಿನ ಈ ಒಂದು ಬೇರನ್ನು ನಾವು ಪೂಜೆ ಮಾಡುವ ಕಳಶಕ್ಕೆ ಹಾಕಬಾರ್ದು. ಇನ್ನು ಪ್ರತಿದಿನ ಇದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಅದು ಯಾವ ಥರ ಅಂತ ಇವಾಗ ತಿಳ್ಕೊಳ್ಳೋಣ. ಇದನ್ನು ಪ್ರತಿದಿನ ಹೇಗೆ ಉಪಯೋಗಿಸ್ಕೋಬೇಕು ಅಂತಂದರೆ, ನಾವು ಪ್ರತಿದಿನ ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತೀವಿ. ಕೆಲವರು ಬಿಸ್ನೆಸ್ ಮಾಡ್ತಾರೆ, ಕೆಲವರು ಕೆಲಸಕ್ಕೆ ಹೋಗ್ತಾರೆ. ನಾವು ಪ್ರತಿ ದಿವಸ ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತೀವಿ. ಕೆಲವರು ಕೆಲಸ ಮಾಡ್ತಾರೆ, ಕೆಲವರು ಬಿಸ್ನೆಸ್ ಮಾಡ್ತಾರೆ. ಅಂದರೆ ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಬಿಸ್ನೆಸ್ಸೇ ಮಾಡ್ತಿರ್ತಾರೆ. ಇನ್ನು ಮಕ್ಕಳು ಸ್ಕೂಲು, ಕಾಲೇಜು ಅಂತ ಹೋಗ್ತಾ ಇರ್ತಾರೆ. ಏನೇ ಆದರೂ ನಾವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿರ್ತೀವಿ. ಹೊರಗಡೆ ನಾವು ಓಡಾಡ್ತಿರ್ತೀವಿ ಅಂದರೆ ನಾನಾ ಜನದ ದೃಷ್ಟಿಯು ಬಿದ್ದಿರುತ್ತೆ. ನಮ್ಮ ಮೇಲೆ ಆಗಿರಲಿ ಅಥವಾ ಮಕ್ಕಳ ಮೇಲೆ ಆಗಿರಲಿ, ಇಲ್ಲ ದೊಡ್ಡವ್ರ ಮೇಲೆ ಆಗಿರಲಿ, ಆ ಥರ ದೃಷ್ಟಿಗಳೆಲ್ಲ ಪರಿಹಾರ ಆಗೋದಕ್ಕೆ ಮತ್ತು ಇವಾಗ ಬಿಸ್ನೆಸ್ ಮಾಡೋರಿಗೆ ಜನ ಆಕರ್ಷಣೆ ಮತ್ತು ಧನ ಆಕರ್ಷಣೆ ಆಗಬೇಕು ಅಲ್ವಾ, ಅಂಥವ್ರಿಗೂ ನಿಜವಾಗ್ಲೂ 100% ಯೂಸ್ ಆಗುತ್ತೆ. ಇನ್ನು ಕಳಶದ ಒಳಗಡೆ ಯಾವಾಗ ಹಾಕಬೇಕು ಅಂತಂದರೆ, ಪ್ರತಿದಿನದ ಪೂಜೆ ಮಾಡುವ ಕಳಶಕ್ಕೆ ಹಾಕೋದು ಬೇಡ. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶವನ್ನು ಸ್ಥಾಪನೆ ಮಾಡ್ತೀವಲ್ಲ, ಆ ಕಳಶಕ್ಕೆ ಮಾತ್ರ ಇದನ್ನು ಹಾಕಬೇಕು. ಆಗ ಒಂದೇ ಸಲ, ವರ್ಷಕ್ಕೆ ಒಂದೇ ಸಲ, ಮತ್ತು ಇನ್ಯಾವಾಗಲೇ ಆಗಲಿ ಲಕ್ಷ್ಮೀ ಪೂಜೆ ಮಾಡಿದ್ರೂ ಹಾಕಬೇಕು ಅಂತ ಏನೂ ಇಲ್ಲ. ಆವಾಗ ಮಾತ್ರ ಕಳಶಕ್ಕೆ ಹಾಕಬೇಕು. ಇನ್ ಕೇಸ್ ನೀವು ಕಳಶದ ಒಳಗಡೆ ಹಾಕೋದು ಮರ್ತೋದ್ರೂ ಪಕ್ಕದಲ್ಲೇ, ಅಂದರೆ ಕಳಶದ ಪಕ್ಕದಲ್ಲೇ ಕೂಡ ನೀವು ಇಡ್ಬೋದು. ಒಂದು ಕಡ್ಡಿ ಮಾತ್ರನೇ, ಜಾಸ್ತಿ ಇಡಬೇಕು ಅಂತಲೂ ಏನೂ ಇಲ್ಲ. ಒಂದು ಚಿಕ್ಕ ಕಡ್ಡಿನೇ ಆದ್ರೂ ಇಷ್ಟೆಲ್ಲ ಶಕ್ತಿ ಇದೆ. ಇದನ್ನು ಯಾಕೆ ಹಾಕಬೇಕು ಅಂತ ಅಂದರೆ, ಇವಾಗ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇರ್ತೀವಿ ಅಂದರೆ ಆ ವ್ರತದ ಬುಕ್ ಇಟ್ಕೊಂಡಿರ್ತೀವಲ್ವ, ಅಲ್ಲಿ ಒಂದು ಸಣ್ಣ ಲೈನ್ ಕೊಟ್ಟಿದ್ದಾರೆ. ನೀವು ಕೂಡ ಒಂದ್ಸಲಿ ಬುಕ್ನ ತೆಗೆದುಬಿಟ್ಟು ನೋಡಿ. ನಾವು ಕದಲಿಸುವಂಥ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ರಾಕ್ಷಸ ಅಪಹರಣ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಆ ಒಂದು ಲೈನಲ್ಲಿ. ಅಂದರೆ ಇದರ ಅರ್ಥ ಏನಂದರೆ, ಕಳಶವನ್ನು ಕದಲಿಸುವ ಸಮಯದಲ್ಲಿ ರಾಕ್ಷಸರು ಬಾಗಿಲ ಹತ್ತಿರ ಬಂದು ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದೊಂದು ಆ ಒಂದು ಅರ್ಥ ಅದರಲ್ಲಿದೆ. ಅದು ಹೆಂಗಂತ ಅಂದರೆ, ಈಗ ಪುರಾಣ ಕಥೆಗಳನ್ನು ಕೇಳಿರ್ತೀವಿ. ಅಂದರೆ ವಿಷ್ಣು ಪುರಾಣ ಆಗಿರ್ಬೋದು, ನಾವು ಕೇಳಿರ್ತೀವಿ. ಇದಲ್ಲದೆ ವಿಷ್ಣು ದಶಾವತಾರದಲ್ಲೂ ಕೇಳಿರ್ತೀವಿ. ಲಕ್ಷ್ಮಿ ಬಂದು ವೈಕುಂಠದಲ್ಲಿ ಬಂದು ಅವರು ಕೋಪ ಮಾಡಿಕೊಂಡು ಭೂಲೋಕಕ್ಕೆ ಬಂದಾಗ ಅವರು ಭೃಗು ಮಹರ್ಷಿಗಳ ಮಗಳಾಗಿ ಹುಟ್ಟಿರ್ತಾರೆ.
ಶುಕ್ರಾಚಾರ್ಯರಿಗೆ ತಂಗಿ ಆಗಿರ್ತಾರೆ. ರಾಕ್ಷಸರಿಗೆ ಗುರುಗಳಾದ ಶುಕ್ರಾಚಾರ್ಯರು ಅಂದರೆ ಅಸುರರಿಗೆ ಗುರುಗಳಾಗಿರ್ತಾರೆ. ಆಗೇನಾಗುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ಹಳೇದೆಲ್ಲ ನೆನಪಾಗಿ ಮತ್ತೆ ಹೊರಡೋದಕ್ಕೆ ನಿಂತಾಗ ಶುಕ್ರಾಚಾರ್ಯರು ಕಳಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಏಕೆಂದರೆ ಅವ್ರಿಗೆ ತುಂಬ ಪ್ರೀತಿ ಇರುತ್ತೆ ತಂಗಿ ಮೇಲೆ. ಆ ಕಥೆಯ ಒಂದು ಅರ್ಥ ಏನಂದರೆ, ನಾವು ಕದಲಿಸಿದಾಗ ಕಳಶನ ಅವರು ಕರ್ಕೊಂಡು ಹೋಗೋದಕ್ಕೆ ನಿಂತಿರ್ತಾರೆ ಅನ್ನೋ ರೀತಿಲಿ ಕಥೆನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಹಿರಿಯರು ಹೇಳೋ ಕಥೆನಲ್ಲಿ ಕೇಳಿರ್ತೀವಿ. ಅದರ ಅರ್ಥ ಹೀಗೂ ಕೂಡ ಮಾಡ್ಕೋಬೋದು. ಹಬ್ಬದ ದಿನ ಬೆಳಗ್ಗೆಯಿಂದ ಸುಮಾರು ಜನ ಬಂದಿರ್ತಾರೆ, ಓಡಾಡಿರ್ತಾರೆ, ನೋಡಿರ್ತಾರೆ. ದೇವಿಗೆ ತುಂಬ ದೃಷ್ಟಿ ಆಗಿರುತ್ತೆ. ಕೆಂಪಾರತಿ ಮಾಡಿದ್ರು ಕೂಡ ಅದರ ಎಫೆಕ್ಟು ನಮಗೇನೂ ಆಗಬಾರ್ದು, ನಮಗೆ ಆಗಲಿ ಮನೆಗೆ ಆಗಲಿ ಆಗಬಾರ್ದು. ನಾವು ತುಂಬಾ ಒಂದು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ತಿಂಗಳು ಮುಂಚೆಯಿಂದಲೂ ಕೂಡ ಎಲ್ಲ ತಯಾರಿನೂ ಮಾಡಿಕೊಂಡು ಇರ್ತೀವಿ. ಅದ್ರ ಪೂರ್ತಿ ಫಲ ನಮಗೆ ಸಿಗಬೇಕು. ಈ ಥರ ಸಿಗಬೇಕು ಅಂದರೆ ಲಾವಂಚ ಬೇರನ್ನು ಕಳಶದ ಒಳಗಡೆ ಹಾಕಬೇಕು. ಆವಾಗ ಯಾವುದೇ ದುಷ್ಟಶಕ್ತಿಗಳು ಮನೆಗೆ ಬರೋದಿಲ್ಲ ಅನ್ನೋ ಒಂದು ಅರ್ಥ ಅಷ್ಟೇ. ಆ ಒಂದು ಕಥೆಯ ಲೈನಿಂಗ್ ಅರ್ಥ. ಎಂಥದ್ದೇ ದುಷ್ಟಶಕ್ತಿ ಮನೆಗೆ ಬರೋದೇ ಇಲ್ಲ ಈ ಒಂದು ಲಾವಂಚ ಬೇರನ್ನ ಹಾಕೋದ್ರಿಂದ. ಅದನ್ನು ನಾವು ಹೀಗೂ ಕೂಡ ಅರ್ಥ ಮಾಡ್ಕೋಬೋದು. ನಾವು ಬೆಳಗ್ಗೆಯಿಂದ ಸುಮಾರು ಜನನ ಕುಂಕುಮಕ್ಕೆ ಕರೆದಿರ್ತೀವಿ. ಎಲ್ಲರೂ ದೇವ್ರನ್ನ ನೋಡಿರ್ತಾರೆ. ಅಕ್ಷತೆ ಹಾಕಬೇಕಾದ್ರೂ ಆಗಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ತಾಯಿಗೂ ಕೂಡ ತುಂಬ ದೃಷ್ಟಿ ಆಗಿರುತ್ತೆ. ದೃಷ್ಟಿಗಳು ತಾಕಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೂಡ ನಾವು ಈ ಲಾವಂಚ ಬೇರನ್ನು ಬಳಸೋದು ಮತ್ತು ಉಪಯೋಗಿಸೋದು. ಇದನ್ನು ಯಾವ ದುಷ್ಟಶಕ್ತಿಗಳು ಒಳಗಡೆ ಬರೋದಿಲ್ಲ ಈ ಒಂದು ಬೇರನ್ನು ಹಾಕೋದ್ರಿಂದ ಅಂತ ನಿಮಗೆ ಪ್ರಶ್ನೆ ಇರುತ್ತೆ. ಈ ಒಂದು ಲಾವಂಚ ಬೇರಿನ ಸ್ಮೆಲ್ ಏನಿದೆ ಅದು ರಾಕ್ಷಸರಿಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಇದರ ವಾಸನೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರಿಗೆ. ಇದಕ್ಕೋಸ್ಕರನೇ ಆ ಒಂದು ಬೇರನ್ನು ಅಂದರೆ ಲಾವಂಚ ಬೇರನ್ನು ಕಳಶಕ್ಕೆ ಹಾಕೋದ್ರಿಂದ ನಾವು ಲಕ್ಷ್ಮಿನ ನಾವು ಕಾಪಾಡ್ಕೋಬೋದು ನಮ್ಮ ಮನೆಯಲ್ಲೇ. ಇನ್ನು ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ. ಸ್ನಾನ ಮಾಡೋ ನೀರಿಗೆ, ಕಾಯಿಸುವ ನೀರಿಗೆ ಇದರ ಒಂದು ಕಡ್ಡಿನ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ನಾವು ಸ್ನಾನ ಮಾಡಬೇಕು. ಇದು ತುಂಬ ದೊಡ್ಡ ಕೆಲಸ ಅಂತ ಏನೂ ಇಲ್ಲ. ಲಾವಂಚ ಬೇರನ್ನ ಒಂದು ಕಡ್ಡಿನ ಹಾಕಿ ಕುದಿಸಿ ನೀರನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ. ಸ್ನಾನಕ್ಕೆ ನೀರನ್ನು ತೊಳ್ಕೊಬೇಕಾದ್ರೇ ಬಿಸಿ ನೀರನ್ನು ಆಗಲೇ ಈ ಕಡ್ಡಿನ ಆಚೆಗೆ ಹಾಕಬೇಕು. ಆಮೇಲೆ ಸ್ನಾನವನ್ನು ಮಾಡ್ಕೋಬೋದು. ಅಂದರೆ ಇದರ ಅರ್ಥ ಏನಂದರೆ, ನೀವು ಕಾಯಿಸೋವಂಥ ನೀರಿಗೆ ಒಂದು ಕಡ್ಡಿನ ಈ ಲಾವಂಚ ಬೇರನ್ನ ಹಾಕಿಬಿಟ್ಟು ಕುದಿಸ್ಕೋಬೇಕು ನೀರನ್ನ. ಆಮೇಲೆ ನೀವು ಬಕೆಟ್ಗೆ ತೋಡ್ಕೋಬೇಕಾದ್ರೆ ಈ ಲಾವಂಚ ಬೇರೆ ಏನಿದೆ ಅದನ್ನು ತೆಗೆದ್ಬಿಡ್ಬೇಕು. ಆಮೇಲೆ ಆ ನೀರು ಬಿಸಿನೀರು ಏನಿರುತ್ತೆ, ಲಾವಂಚ ಬೇರಿನ ಬಿಸಿನೀರು ಏನಿರುತ್ತೆ ಆ ನೀರಲ್ಲಿ ನೀವು ಸ್ನಾನವನ್ನು ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ 100% ಯೂಸ್ ಆಗುತ್ತೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಅಥವಾ ಮಕ್ಕಳಿಗೆ ಆಗಿರಲಿ ದೊಡ್ಡವ್ರಿಗೆ ಆಗಿರಲಿ ದೃಷ್ಟಿ ದೋಷ ಇದ್ದರೆ, ಅಂದರೆ ಒಂದು ಮಗುನೇ ತಗೊಳ್ಳಿ, ಎಷ್ಟು ಕ್ಯೂಟಾಗಿದೆ, ಬಬ್ಲಿ ಥರ ಇದೆ ಅಂತ, ಎಷ್ಟು ಇಂಟೆಲಿಜೆಂಟ್ ಇದೆ ಅಂತ ಎಲ್ಲ ನಾವು ಹೊಗಳ್ತೀವಿ. ಕೆಲವರು ದೃಷ್ಟಿ ಒಳ್ಳೆ ರೀತಿಲೇ ಇರುತ್ತೆ, ಇನ್ನು ಕೆಲವರು ದೃಷ್ಟಿ ಕೆಟ್ಟ ದೃಷ್ಟಿನೇ ಇರುತ್ತೆ. ಈ ಥರ ಎಲ್ಲ ಏನೇ ಕೆಟ್ಟ ದೃಷ್ಟಿ ಆಗುತ್ತೆ ಅನ್ನೋದಿದ್ರೆ ಏನೇ ಇದ್ದರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಲಾವಂಚ ಬೇರಲ್ಲಿ. ನೀವು ಉಪಯೋಗಿಸಿ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಅದರ ಬದಲಾವಣೆ ಹೇಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಕೂಡ ಲಾವಂಚ ಬೇರು ಯಾವ ರೀತಿ ಉಪಯೋಗಿಸ್ಕೋಬೇಕು, ಇದರಿಂದ ಲಾಭಗಳಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ. ನೀವು ಕೂಡ ಈ ಲಾವಂಚ ಬೇರನ್ನ ತಂದುಬಿಟ್ಟು ಅದರ ಉಪಯೋಗವನ್ನು ಪಡೀರಿ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಲಾವಂಚ ಬೇರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದರಿಂದ ಏನೇನು ಲಾಭಗಳು ನಮಗಾಗುತ್ತೆ ಅಂತ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.